ಹೇಳಿದ್ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ. 12 ಮಕ್ಕಳು ಇರ್ತಾರಪ್ಪ ಇಲ್ಲಿ. 12 ಬೆಡ್ ಎಲ್ಲಿದೆ ತೋರ್ಸಂದಾಗ ಅಷ್ಟೇ ಹೇಳ್ಬೇಕು, ಅಷ್ಟೇ ತೋರ್ಸ್ಬೇಕಪ್ಪ. ನಾನು ಒಂದ್ ಕೇಳಿದ್ರೆ ಒಂದ್ ಹೇಳ್ತಿರೋ ತುಮಕೂರಲ್ಲಿ ಏನಿದೆ ವಿಶೇಷ ಅಂತ. 12 ಬೆಡ್ ತೋರ್ಸಿಲ್ಲ ನನಗೆ. ಈ ರೂಮಲ್ಲಿ ಎಷ್ಟು ಮಕ್ಕಳು ಇರ್ತಾರೆ? ಇದರೊಳಗೆ 12 ಜನ ಮಕ್ಕಳು ಇದ್ದಾರೆ ಸರ್. 12 ಜನ ಬೆಡ್ ತೋರ್ಸಪ್ಪ ಇಲ್ಲಿ. ಸರ್ ಇದು PUC ಸೆಕೆಂಡ್ PUC ಅನ್ನೋರು ಸರ ಮಾತಾಡ್ತಾರೆ ಅಧಿಕಾರಿಗಳು. ಏನ್ರ ನಾವು ಕೇಳಿದ್ರೆ ಹೇಳ್ತಾರೆ ಕರೆಕ್ಟ್ ಆಗಿ 12 ಬೆಡ್ ಇರ್ಬೇಕು ತಾನೆ. ಈಗ ಕರೆಕ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಆಯ್ತು. ಈಗ ಮಕ್ಳು ಎಷ್ಟು ಮಾಡ್ತಾರೆ ಅಂತ ನಾನು ಹೇಳಿದ್ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ. 12 ಮಕ್ಕಳು ಇರ್ತಾರಪ್ಪ ಇಲ್ಲಿ. 12 ಬೆಡ್ ಎಲ್ಲಿದೆ ತೋರ್ಸಂದಾಗ ಅಷ್ಟೇ ಹೇಳ್ಬೇಕು, ಅಷ್ಟೇ ತೋರ್ಸ್ಬೇಕಪ್ಪ. ನಾನು ಒಂದ್ ಕೇಳಿದ್ರೆ ಒಂದ್ ಹೇಳ್ತಿರೋ ತುಮಕೂರಲ್ಲಿ ಏನಿದೆ ವಿಶೇಷ ಅಂತ. 12 ಬೆಡ್ ತೋರ್ಸಿಲ್ಲ ನನಗೆ. ತೋರ್ಸಿ 12 ಏನ್ಸಪ್ಪ? 1 2 3 4 ಅಲ್ಲೊಂದ್ 3 ಇಟ್ಟಿದೆ. ಅದು ಹೆಂಗ್ ಇಟ್ಟಿದೆ ದೇವರಿಗೆ ಬಂದ. ಅದು ಏನದು ಏನು ಗೊತ್ತಿಲ್ಲ. ಆಯ್ತು 7 ಆಯ್ತಪ್ಪ. ಇನ್ನು 5 ಮಕ್ಕಳು ಇರಲ್ವಾ ಅಥವಾ ಬೆಡ್ ಇಲ್ವಾ? ಎಲ್ಲರೂ ಒಂದಿರುತ್ತೆ. ಮಕ್ಕಳು ಇರ್ತಾರೆ. ಅವ್ರೆಲ್ಲ ಮಲಗ್ತಾರೆ. ಈಗ 12 ನೀವು ಇಲ್ಲಿ ಡ್ಯೂಟಿ ಎಲ್ಲಿ ಮಾಡ್ತೀಯಪ್ಪ? ನೀನು ಎಲ್ಲಿ ಮಾಡ್ತೀವಿ? ನಿಮ್ ಮಕ್ಕಳು ಎಲ್ಲಿ ಮಲಗ್ತಾರೆ ಅನ್ನೋದು ಗೊತ್ತಿಲ್ಲ. ಅದೇ ರೀತಿ ಕೆಲಸ ಮಾಡ್ತೀಯಪ್ಪ ನೀವು? ಎಲ್ಲಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಅದ್ ಹೆಂಗ್ ಕೆಲಸ? ಇವ್ರು ಎಷ್ಟಿದೆ ಚಾರ್ಜ್? ಒಂದೇ. ಮತ್ತೆ ಇವ್ರು ಕೆಲಸ ಮಾಡಲ್ಲ. ಹೃದಯ ಭಾಗದಲ್ಲಿ ಪರಿಸ್ಥಿತಿ ಇದ್ರೆ ಜಿಲ್ಲಾ ಕೇಂದ್ರದ್ದು, ಇನ್ನು ಗ್ರಾಮೀಣ ಭಾಗದಲ್ಲಿ ಏನಿದೆ ರೀ ಕೇಳಿದ್ರೆ ಸರ್ ಬೆಡ್ ಇವೆಲ್ಲ ನಮಗೆ ಸ್ಟೇಟ್ ಇಂದ ಸಪ್ಲೈ ಸರ್. ಎಷ್ಟು ಟ್ರಂಕ್ ಎಷ್ಟಿದೆ ನೋಡ್ರಪ್ಪ? ಟ್ರಂಕ್ 1 2 ಇದು ಟ್ರಂಕ್ ಇದೆ ಸ್ವಲ್ಪ ಮಕ್ಕಳು ಇದೆಲ್ಲ ತೋರ್ಸ್. ನಮಗೆ ಟ್ರಂಕ್ ಮೇಲೆ ಗೊತ್ತಾಗುತ್ತೆ ಎಷ್ಟು ಮಕ್ಕಳು ಇದ್ದಾರೆ. ಮತ್ತೆ ನೀವು ಹೇಗೆ, ನೀವು ಯಾವ ಮಾದರಿ ತಗೊಳ್ಬೇಕು ನಿಮ್ಗೆ ಗೊತ್ತಾಗಬೇಕು. ಬಟ್ಟೆ ತಗೋತೀರಿ ದವಸ ಧಾನ್ಯ ಕೊಡ್ತೀವಿ ಅಂತ ಅವ್ರು ಸ್ಯಾಂಪಲ್ಸ್ ಕೊಡ್ತಾರೆ. ಆ ಸ್ಯಾಂಪಲ್ಸ್ ಕೊಟ್ಟಂತ ಯಾವ ಆಹಾರ ಧಾನ್ಯಗಳು ಇರುತ್ತೋ ಅದೇ ಮಾದರಿಯಲ್ಲಿ ಕೊಡ್ಬೇಕನ್ನೋದು ಒಂದು ಸಿಸ್ಟಮ್ ಇರುತ್ತೆ. ನೀವು ಇದು ತಗೊಂಡ್ರಿ, ಈ ತರ ತಗೊಳ್ಬೇಕನ್ನೋದು ನಿಮ್ಗೆ ಏನಾದ್ರು ಸ್ಯಾಂಪಲ್ಸ್ ಇದೆ ನಿಮ್ಮ ಹತ್ರ? ಇಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ ಈ ತರ ಶೇಂಗಾ. ನೀವು ಈ ತರ ತಗೋಬೇಕಂತ ಟೆಂಡರ್ ಫೈನಲ್ ಮಾಡಿದ್ರ ಮಿಕ್ಸ್ ನೋಡಿ. ಮತ್ತೆ ಯಾಕೆ ವಾಪಸ್ ಕೊಡಲ್ಲ ಅವರು? ನೋಡಿ ಇವು ಗೋಡಂಬಿ ಎಲ್ಲ ಈ ತರ ನೀವು ಮಾರ್ಕೆಟ್ ಅಲ್ಲಿ ಈ ತರ ಎಂದಾದ್ರೂ ಟೆಂಡರ್ ಅಲ್ಲಿ ಇತಿಹಾಸದಲ್ಲಿ ಈ ತರ ಯಾರಾದ್ರೂ ನಿಮ್ಗೆ ಸ್ಯಾಂಪಲ್ಸ್ ಕೊಟ್ಟು ಟೆಂಡರ್ ತಗೊಂಡಿದ್ದಾರೆ ಯಾರಾದ್ರೂ ನಿಮ್ಮ ಸರ್ವಿಸ್ ನಲ್ಲಿ? ಏಕೆ ವಾಪಸ್ ಕಳ್ಸಲ್ಲ ನೀವೆಲ್ಲ? ಬಾಯ್ ಇಟ್ಕೋಬೇಕಲ್ಲಮ್ಮ. ನೀವೆಲ್ಲ ನೋಡ್ಕೊಂಡು ಇವನ್ನ ಬಂದಾಗಬೇಕಲ್ಲ. ಕೊಟ್ರೆ ಇವೆಲ್ಲ ಗಮನಿಸಲ್ವಾ? ಇರೋದು 2 ದವಸ ಧಾನ್ಯ, 2 ಸರಿಯಾಗಿಲ್ಲ ಅಂದ್ರೆ ಹೇಗೆ? ಸರ್ಕಾರದ ಖರ್ಚು ಆಗುತ್ತೆ, ಮಕ್ಕಳಿಗೆ ಸರಿಯಾದ ದವಸ ಧಾನ್ಯನೂ ಸಿಗಲ್ಲ.